ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ನಾಳಿನ ಸಂಚಿಕೆಯಲ್ಲಿ ಪವಿತ್ರ ಬಂಧನ ಏನಾಗುತ್ತದೆ ಅಂತ ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ. ಪವಿತ್ರ ತುಂಬ ಬೇಜಾರು ಮಾಡ್ಕೊಂಡಿರ್ತಾಳೆ. ಹೇಗಾದರೂ ಮಾಡಿ ಪವಿತ್ರನ ಸಮಾಧಾನ ಮಾಡಬೇಕು ಅಂತ ಅಂದ್ಬಿಟ್ಟು ಈ ಕಡೆ ಪವಿತ್ರನ ತವ್ರ ಮನೆಗೆ ಕರ್ಕೊಂಡು ಹೋಗ್ಬೇಕು ಅಂತ ಅಂದ್ಬಿಟ್ಟು ಪವಿತ್ರನ ತವ್ರ ಮನೆಗೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತೀನಿ ಅಂತಾನೆ. ಆಗ ನಾನು ಬರೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ ಈ ಕಡೆ ಅಮ್ಮ ನೀನಾದರೂ ಹೇಳಮ್ಮ, ಹೇಗಾದರೂ ಮಾಡಿ ಪವಿತ್ರನ ತವ್ರ ಮನೆಗೆ ಬರಬೇಕು ಅಂತ ಹೇಳಮ್ಮ, ಅವ್ರ ಅಪ್ಪ ಅಮ್ಮನ ನೋಡಬೇಕು ಅಂತ ಪವಿತ್ರ ತುಂಬ ಆಸೆ ಪಡ್ತಾ ಇದ್ದಾಳೆ. ಅವಳನ್ನ ನಾನು ಕರ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಕರೆದ್ರೆ ಅವಳು ಬರ್ತಾ ಇಲ್ಲ, ನೀನಾದರೂ ಹೇಳಮ್ಮ ಅಂತ ಅಂದ್ಬಿಟ್ಟು ಹೋಗಿ ರಾಧಿಕಾನ ಕೇಳ್ತಾ ಇದ್ದಾಗ ಈ ಕಡೆ ನಮ್ರತ ಉರ್ಕೊಂಡು, ಅಯ್ಯೋ ರಾಧಿಕಾ ಅತ್ತೆ ಆ ಪವಿತ್ರನ ನೋಡಿದ್ರೆ ಉರ್ಕೊತಾರೆ, ಹಂಗಿದ್ಮೇಲೆ ನಿನ್ನ ಜೊತೆ ಆ ಪವಿತ್ರ ಇರೋದಕ್ಕೆ ರಾಧಿಕಾ ಅತ್ತನೇ ಬಿಡ್ತಾ ಇಲ್ಲ. ಹೇಗಾದರೂ ಮಾಡಿ ಪವಿತ್ರನ ಮನೆಯಿಂದ ಆಚೆ ಕಳಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಹಂಗಿದ್ದಾಗ ನಿನ್ನ ಜೊತೆಯ ಪವಿತ್ರನ ಕಳಿಸ್ಕೊಡೋದಕ್ಕೆ ರಾಧಿಕಾ ಅತ್ತೆ ಒಪ್ಕೊತಾರ, ಅಸಾಧ್ಯ ಅಂತ ಅಂದ್ಬಿಟ್ಟು ಈ ಕಡೆ ನಮ್ರತ ಒಳಗೆ ಉರ್ಕೊಂಡು ನಗಾಡ್ತಾ ಇರ್ತಾಳೆ. ಆಗ ಈ ಕಡೆ ರಾಧಿಕಾ ಹೋಗ್ಬಿಟ್ಟು ಪವಿತ್ರ ಹತ್ರವ, ಪವಿತ್ರ ನೋಡು ದೇವ್ ಕರಿತಾ ಇದ್ದಾನೆ ಅಲ್ವಾ, ಹೋಗು ನೀನು ನಿನ್ನ ತವ್ರ ಮನೆಗೆ ಅಂತ ಅಂದ್ಬಿಟ್ಟು ಹೇಳ್ಬಿಡ್ತಾರೆ. ಅದನ್ನು ಕೇಳಿಸ್ಕೊಂಡು ಈ ಕಡೆ ನಮ್ರತಗಂತೂ ತುಂಬಾ ಶಾಕ್ ಆಗ್ತಾ ಇರುತ್ತೆ. ಅಲ್ಲ, ಈ ಮಾತನ್ನು ಹೇಳ್ತಾ ಇರೋದು ಅತ್ತೆ ಹಾಗಾದರೆ ಪವಿತ್ರ ಹಾಗೆ ದೇವಿಬ್ರು ಅವ್ರ ತವ್ರ ಮನೆಗೆ ಅಂತ ಹೋಗು ಅಂತ ಹೇಳ್ತಾ ಇದ್ದಾರ, ನಿಜವಾಗ್ಲೂ ಇದು ಭ್ರಮೆನಾ ಅಥವಾ ನಿಜಾನ ಅಂತ ಅಂದ್ಬಿಟ್ಟು ಗೊತ್ತಾಗ್ತಾ ಇಲ್ವಲ್ಲ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ. ಆಗ ಈ ಕಡೆ ಇದೆಲ್ಲ ನಿಜ ಆಗಿರೋದು ಗೊತ್ತಾಗ್ಬಿಟ್ಟು ನಮ್ರತ ತುಂಬಾ ಕೋಪ ಮಾಡ್ಕೊತಾ ಇರ್ತಾಳೆ. ಇನ್ನೊಂದು ಕಡೆ ಪವಿತ್ರ ಅವರೇ ಅಮ್ಮನೇ ಹೇಳುತ್ತಿರೋ ಅಲ್ವಾ, ಬನ್ನಿ ಈಗಲಾದ್ರು ಅಂತ ಅಂದ್ಬಿಟ್ಟು ಕರಿತಾ ಇದ್ದಾಗ ಪವಿತ್ರ ಏನು ಮಾತಾಡ್ದಲೇ ಇಲ್ಲಿ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಕಾರೊಳಗಡೆ ಹೋಗಿ ಕುತ್ಕೊಂತಾಳೆ. ಹಾಗೆ ದೇವ್ ಕೂಡ ಪವಿತ್ರನ ಕರ್ಕೊಂಡು ತವ್ರ ಮನೆಗೆ ಅಂತ ಬಂದಿದ್ದಾಗ ಈ ಕಡೆ ಪವಿತ್ರ ಅಳಿ ಅಂದರೆ ನಿಂತ್ಕೊಳ್ರಿ, ಮೊದಲನೇ ಸಲ ಎಷ್ಟೋ ದಿನ ಆದಮೇಲೆ ನಮ್ಮ ಮನೆಗೆ ಬರ್ತಾ ಇದ್ದೀರಾ, ಆರತಿ ಇತ್ತೆ ಒಳಗಡೆ ಕರ್ಕೊತೀನಿ, ಒಂದು ನಿಮಿಷ ಇರಿ ಅಂತ ಅಂದ್ಬಿಟ್ಟು ಈ ಕಡೆ ಪವಿತ್ರ ಅವರ ತಂದೆ ಹೋಗ್ಬಿಟ್ಟು ಆರತಿ ತಟ್ಟೆ ತೊಗೊಬಂದು ದೇವಾಗೆ ಪವಿತ್ರ ಇಬ್ಬರಿಗೂ ಆರತಿ ಬೆಳಗ್ಬಿಟ್ಟು ಒಳಗಡೆ ಬಲಗಾಲಿಟ್ಟು ಒಳಗಡೆ ಬರ್ರಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆಗ ಸರಿ ಅಂತ ಅಂದ್ಬಿಟ್ಟು ಪವಿತ್ರ ಹಾಗೆ ದೇವಿಬ್ರು ಒಳಗಡೆ ಬಂದಾಗ ಪವಿತ್ರ ಇರಮ್ಮ, ನಿಮಗೆಲ್ಲ ಒಂದು ಲೋಟ ಕಾಫಿ ಮಾಡ್ಕೊಂಬರ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, ಅಯ್ಯೋ ಅಪ್ಪ ನಾನು ಇದ್ದೀನಿ ಅಲ್ವಾ, ನಾನೇ ಕಾಫಿ ಮಾಡ್ಕೊಂಬರ್ತೀನಿ ಬಿಡಪ್ಪ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ ಪವಿತ್ರ, ಇಲ್ಲಿವರೆಗೂ ನೀನು ಮಾಡಿದ್ದು ಸಾಕು ಕಣಮ್ಮ, ನೀನೀಗ ನಮ್ಮ ಮನೆ ಮಗಳಾಗಿ ಅಪರೂಪಕ್ಕೆ ಅಳಿಯಂದ್ರ ಜೊತೆ ಬಂದಿದ್ದೀಯಾ, ನೀನು ಆರಾಮಾಗಿ ಅಳಿಯಂದ್ರ ಜೊತೆ ಇರೋ, ಅಳಿಯಂದ್ರ ಜೊತೆ ಖುಷಿಯಾಗಿ ಒಂದು ಸ್ವಲ್ಪ ದಿನ ಅಪ್ಪನ ಮನೇಲಿ ಇದ್ದೋಗೋಣ ಅಂತ ಬಂದಿದ್ದೀಯಾ, ನಾನು ನಿನಗೆ ಕಾಫಿ ಮಾಡ್ಕೊಂಬರ್ತೀನಿ ಅಂತ ಹೇಳಿದಾಗ ಪವಿತ್ರ ಅವರ ತಂದೆ ಹೋಗಿ ಕಾಫಿ ಮಾಡಿಕೊಂಡು ತೊಗೊಂಬರ್ತಾರೆ. ದೇವಾಗೆ ಪವಿತ್ರ ಇಬ್ಬರಿಗೂ ಕೊಟ್ಟಾಗ ಪವಿತ್ರ ಆ ಕಾಫಿ ಕುಡಿದು ತುಂಬನೇ ಕಣ್ಣೀರಾಗ್ತಾ ಇರ್ತಾಳೆ. ಪವಿತ್ರ ಯಾಕಮ್ಮ, ಯಾಕೆ ಕಾಫಿ ಚೆನ್ನಾಗಿಲ್ವಾ, ಯಾವುದಕ್ಕೆ ಇಷ್ಟೊಂದು ಅಳ್ತಾ ಇದೆಯಾ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, ಇಲ್ಲ ಅಪ್ಪ, ನಾನು ಇದ್ದಾಗ ಒಂದು ಲೋಟ ಕಾಫಿ ಇಡೋದಕ್ಕೂ ನಿಮಗೆ ಬರ್ತಾ ಇರಲಿಲ್ಲ, ಆದರೆ ಇವತ್ತು ಎಷ್ಟು ಚೆನ್ನಾಗಿ ಕಾಫಿ ಇಟ್ಟಿದ್ದೀರಾ ಅಪ್ಪ, ಇದನ್ನೆಲ್ಲ ನೋಡ್ತಾ ಇದ್ದರೆ ನನಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಪ್ಪ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಅಯ್ಯೋ ಪವಿತ್ರ, ನಿಮ್ಮಪ್ಪ ಕಾಫಿ ಒಂದೇ ಅಲ್ಲ ಕಣಮ್ಮ, ಅಡುಗೆ ಎಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾರೆ ಗೊತ್ತಾ, ಒಂದು ನಿಮಿಷ ಇರು ನೋಡುವಂತೆ ಅಡುಗೆ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ತಾತ ಹೇಳ್ತಾ ಇರ್ತಾರೆ. ಹಾಗೆ ಈ ಕಡೆ ತಾತನ ಹತ್ರವ ಈ ಕಡೆ ಪವಿತ್ರ ಅವರ ತಂದೆ ಹೋಗ್ಬಿಟ್ಟು ಗುಟ್ಟಾಗಿ ಹೇಳ್ತಾ ಇರ್ತಾರೆ, ಇವತ್ತು ಪವಿತ್ರ ಹಾಗೆ ದೇವ್ ಅವರಿಗೆ ಫಸ್ಟ್ ನೈಟ್ಗೆ ಅರೇಂಜ್ ಮಾಡೋಣ, ಹೋಗಿ ಒಂದು ಸ್ವಲ್ಪ ಹೂವು ಹಣ್ಣು ಸ್ವೀಟು ಎಲ್ಲ ತೊಗೊಂಬನ್ನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ ಸರಿ ಸರಿ ಅಂತ ಅಂದ್ಬಿಟ್ಟು ಈ ಕಡೆ ತಾತನ ಕರ್ಕೊಂಡು ಪವಿತ್ರ ಅವರ ತಮ್ಮ ಹಾಗೆ ತಾತ ಎಲ್ಲರೂ ಹೋಗ್ಬಿಟ್ಟು ಫಸ್ಟ್ ನೈಟಿಗೆ ರೆಡಿ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಹಣ್ಣು ಸ್ವೀಟು ಎಲ್ಲ ತೊಗೊಂಬರೋದಕ್ಕೆ ಅಂತ ಹೋಗಿರ್ತಾರೆ. ಇನ್ನೊಂದು ಕಡೆ ಈ ಕಡೆ ಅಡುಗೆ ಕೂಡ ತಯಾರಾಗಿರುತ್ತೆ. ಅಡುಗೆಗೆಲ್ಲವ ಬಡಿಸ್ಬಿಟ್ಟು ದೇವಾಗೆ ಪವಿತ್ರ ಇಬ್ಬರೂ ಕೂರಿಸ್ಬಿಟ್ಟು ದೇವಾಗೆ ಪವಿತ್ರ ಇಬ್ಬರಿಗೂ ಒಂದೇ ಬಾಳೆ ಎಲೆಯಲ್ಲಿ ಅಡುಗೆನೆಲ್ಲ ಬಡಿಸ್ತಾರೆ. ಹಾಗೆ ಸ್ವೀಟುಗಳು ಕೂಡ ಇಡ್ತಾರೆ. ಆಗ ಮೊದಲನೇ ಸಲ ಊಟ ಮಾಡ್ತಾಯಿದ್ದೀರಾ, ಮೊದಲನೇ ಸಲ ಅಳಿಯಂದರೆ ನೀವು ನನ್ನ ಮಗಳು ಪವಿತ್ರಗೆ ಈ ಸ್ವೀಟನ್ನು ತಿನ್ನಿಸ್ರಿ, ಪವಿತ್ರ ನೀನು ಅಷ್ಟೇ ಅಳಿಯಂದ್ರಿಗೆ ಈ ಸ್ವೀಟನ್ನು ತಿನ್ನಿಸಿ ನಿಮ್ಮ ಜೀವನ ಇದೇ ರೀತಿ ಖುಷಿಯಾಗಿರಲಿ ಅಂತ ಅಂದ್ಬಿಟ್ಟು ಊಟ ಮಾಡಿರಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ ಈ ಕಡೆ ಪವಿತ್ರ ದೇವ್ ಮುಖ ನೋಡ್ತಾ ಇದ್ದಾರೆ, ದೇವ್ ಪವಿತ್ರ ಮುಖ ನೋಡ್ತಾ ಇರ್ತಾರೆ. ಆಗ ಸರಿ ಅಂತ ಅಂದ್ಬಿಟ್ಟು ಈ ಕಡೆ ದೇವ್ ತನ್ನ ಕೈಯಾರೆ ತಾನೇ ಪವಿತ್ರಗೆ ಆ ಸ್ವೀಟನ್ನು ತಿನ್ನಿಸಿದಾಗ ಪವಿತ್ರ ಕೈ ಕೂಡ ನಡುಗ್ತಾ ಇರುತ್ತೆ. ಹಾಗೆ ಪವಿತ್ರ ಕೊಡವ ದೇವ್ಗೆ ಆ ಸ್ವೀಟನ್ನು ತಿನ್ನಿಸ್ತಾಳೆ. ಹಾಗೆ ಅಳಿಯಂದರೆ ನೀವು ಒಳಗಿರ್ರಿ, ರೂಮಿಗೆ ಹೋಗಿ ಒಳಗಿರ್ರಿ, ನಾನು ಪವಿತ್ರನ ಕಳಿಸ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಹಾಗೆ ಸರಿ ಅಂತ ಅಂದ್ಬಿಟ್ಟು ಈ ಕಡೆ ದೇವ್ ರೂಮಿಗೆ ಬಂದಾಗ ರೂಮಲ್ಲಿ ಮಂಚದ ಮೇಲೆಲ್ಲ ಹೂವನ್ನ ಹಾಕ್ಬಿಟ್ಟು ಫಸ್ಟ್ ನೈಟಿಗೆ ಅಂತ ರೆಡಿ ಮಾಡಿರ್ತಾರೆ. ಅದನ್ನು ನೋಡಿ ದೇವ್ಗೆ ಶಾಕ್ ಆಗ್ತಾ ಇರುತ್ತೆ. ಆಗ ಈ ಕಡೆ ದೇವ್ ತುಂಬಾ ಟೆನ್ಷನ್ ಮಾಡಿಕೊಂಡು ಪವಿತ್ರ ಅವರು ಇದನ್ನೆಲ್ಲ ನೋಡಿದ್ರೆ ಏನು ಅಂದ್ಕೊತಾರೋ ಏನೋ, ಇದಕ್ಕೋಸ್ಕರನೇ ನನ್ನನ್ನು ತವ್ರ ಮನೆಗೆ ಕರ್ಕೊಬಂದ್ರ ಅಂತ ಅಂದ್ಬಿಟ್ಟು ನನ್ನ ಮೇಲೆ ಎಲ್ಲಿ ಕೂಗಾಡ್ತಾರೋ ಅಂತ ಅಂದ್ಬಿಟ್ಟು ದೇವ್ ತುಂಬಾ ಭಯ ಪಡ್ತಾ ಇದ್ದಾರೆ. ಇನ್ನೊಂದು ಕಡೆ
ಪವಿತ್ರ ಅವರ ತಂದೆ ಪವಿತ್ರನ ಕರ್ಕೊಂಡೋಗಿ ನಿಮ್ಮ ತಾಯಿ ಇದ್ದಿದ್ರೆ ನಾನು ಇದನ್ನೆಲ್ಲ ಹೇಳೋ ಅಂಥ ಅವಶ್ಯಕತೆ ಇರಲಿಲ್ಲ. ಆದರೆ ನಿಮ್ಮ ತಾಯಿ ಇಲ್ದಲೇ ಇರೋದಕ್ಕೆ ನಾನೇ ನಿಮ್ಮ ತಾಯಿಯಾಗಿ ನಿನ್ನ ತಂದೆಯಾಗಿ ಈ ವಿಷಯನ ಹೇಳೋ ಅಂಥ ಸಂದರ್ಭ ಬಂದಿತ್ತೆ. ಪವಿತ್ರ ನೋಡು, ಅಳಿಯಂದರು ತುಂಬ ಒಳ್ಳೆಯವರು, ಅಂಥ ಅಳಿಯಂದರು ಸಿಗೋದಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ. ನಿನ್ನ ಗಂಡನಾಗಿ ಸಿಕ್ಕಿರೋರು ತುಂಬ ಒಳ್ಳೆಯವರು, ಅವ್ರ ಜೊತೆ ನೀನು ಖುಷಿಯಾಗಿ ಇರಬೇಕು ಕಣಮ್ಮ. ತಗೋ ಈ ವಾಲನ್ನು ತೊಗೊಂಡೋಗಿ ಅಳಿಯಂದ್ರಿಗೆ ಕೊಡು. ಇನ್ನು ಮುಂದೆ ನಿಮ್ಮ ಜೀವನ ಇದೇ ರೀತಿ ಖುಷಿಯಾಗಿರಲಿ. ಅಳಿಯಂದ್ರು ಏನಾದರೂ ಬೇಜಾರು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಅಳಿಯಂದ್ರ ಮನಸ್ಸಿಗೆ ನೋವು ಕೊಡಬೇಡ. ಯಾಕೆ ಅಂತ ಅಂದರೆ ನಿನ್ನ ಜೀವನದಲ್ಲಿ ಅಮೂಲ್ಯವಾದ ವಸ್ತು, ಹಾಗೆ ಮುಖ್ಯವಾದ ವ್ಯಕ್ತಿ ಅಂತ ಅಂದರೆ ಅದು ಅಳಿಯಂದ್ರು ಆಗಿರ್ತಾರೆ. ನಿನ್ನ ಕಷ್ಟ ಸುಖದಲ್ಲಿ ಜೀವನ ಪರ್ಯಂತ ನಿನ್ನ ಜೊತೆ ನಿಲ್ಲೋರು ಅಂತಾರೋ ಅದು ಅಳಿಯಂದ್ರು ಮಾತ್ರ. ಅವರಿಗೋಸ್ಕರ ನೀನು ಯಾವಾಗಲೂ ಮೀಸಲಾಗಿರಬೇಕು. ತಗೋ ಈ ಹಾಲನ್ನ ಅಂತ ಅಂದ್ಬಿಟ್ಟು ಹೇಳಿದಾಗ ಪವಿತ್ರ ಇಲ್ಲಿ ಹಾಲು ತಗೊಂಡೋಗಿ ಈ ಕಡೆ ರೂಮಿಗೆ ಅಂತ ಅಂದ್ಬಿಟ್ಟು ಹೋಗ್ತಾಳೆ. ಹಾಗೆ ಇಲ್ಲಿ ದೇವ್ ಅಲ್ಲಿ ಕೂತಿರೋದನ್ನ ನೋಡಿ ಪವಿತ್ರ ಶಾಕ್ ಆಗ್ತಾಳೆ. ಹಾಗೆ ಈ ಕಡೆ ಪವಿತ್ರ ಹಾಗೆ ದೇವ್ ಇಬ್ಬರು ಒಂದಾಗ್ತಾರೆ. ಗಂಡ ಹೆಂಡತಿಯಾಗಿ ನಿಜವಾಗ್ಲೂ ಪವಿತ್ರ ಹಾಗೆ ದೇವ್ ಇಬ್ಬರು ಸಂಸಾರ ಶುರು ಮಾಡ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ ಫ್ರೆಂಡ್ಸ್. ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತದೆ ಅಂತ ನೋಡೋಣ. ಥ್ಯಾಂಕ್ ಫಾರ್ ವಾಚಿಂಗ್.